ನಮಸ್ಕಾರ. ಜನರಲ್ ಎಕ್ಸೆಪ್ಷನ್ಸ್ನ ಅಂದರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 14ರಿಂದ 44ರ ಸೆಕ್ಷನ್ಗಳನ್ನು ವಿವರವಾಗಿ ನಾವು ನೋಡುವಂಥ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಇವತ್ತು ನನಗನ್ಸಿದ ಮಟ್ಟಿಗೆ ನಾವು ಸೆಕ್ಷನ್ 28ಅನ್ನು ನೋಡ್ತೀವಿ. 27ವರೆಗೆ ಸೆಕ್ಷನ್ಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. 27ವರೆಗೆ ಸೆಕ್ಷನ್ಗಳನ್ನು ಈಗಾಗಲೇ ನೋಡಿದ್ದೀವಿ. ನೌ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಸೆಕ್ಷನ್ 28. Today we are starting section 28. Now let us see what section 28 talks about. Section 28. A consent known to be given. A consent known to be given. A consent known to be given under fear or misconception. ನೋಡಿ, ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ಮನುಷ್ಯ ಹೆದರಿಕೆಯ ಸ್ವಭಾವದವನು. ಇಲ್ಲೇನಾಗಿರುತ್ತೆ, ಒಪ್ಪಿಗೆಯನ್ನು ಕೊಡಲಾಗಿರುತ್ತೆ, ಒಪ್ಪಿಗೆ. ಆದರೆ ಇದು ನಾಟ್ ಫ್ರಮ್ ವೊಲಿಷನ್, consent by volition. By volition. This is okay. By volition is okay. But here consent is given under fear or misconception. ಒಂದು ಹೆದರಿಕೆಯಿಂದ ಕೊಟ್ಟಂತಹ ಒಪ್ಪಿಗೆ, ಇನ್ನೊಂದು ತಪ್ಪು ಕಲ್ಪನೆಯಿಂದ. ಈ ರೀತಿಯಾಗಿ ಒಪ್ಪಿಗೆಯನ್ನು ಕೊಟ್ಟಾಗ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಸೆಕ್ಷನ್ ಕಲಮು 28ರಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಎ ಕನ್ಸೆಂಟ್ ಈಸ್ ನಾಟ್ ಸಚ್ ಎ ಕನ್ಸೆಂಟ್. ಅದು ಒಪ್ಪಿಗೆ ಅಲ್ಲ. ಎ ಕನ್ಸೆಂಟ್ is not a consent. In contract law also we are seeing this consent. Consent ಅನ್ನು ಕಾಂಟ್ರಾಕ್ಟ್ ಲಾನಲ್ಲಿ ನೋಡ್ತೀವಿ. ಇಲ್ಲಿ ವಿವರವಾಗಿ ಅದರ ಒಂದು ವರ್ಣನೆಯನ್ನು ಮಾಡಲಾಗ್ತದೆ. ಕನ್ಸೆಂಟ್ ಈಸ್ ನಾಟ್ ಕನ್ಸೆಂಟ್ ಆಸ್ ಇಟ್ ಈಸ್ ಇಂಟೆಂಡೆಡ್ ಬೈ ಎನಿ ಸೆಕ್ಷನ್ ಆಫ್ ದಿಸ್ ಸಂಹಿತ. ಈ ಸಂಹಿತೆಯಲ್ಲಿ ನೀವು ಅದನ್ನು ಒಪ್ಪಿಗೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಭೀತಿ ಅಥವಾ ತಪ್ಪು ಧಾರಣೆ ಅಡಿಯಲ್ಲಿ ನೀಡಲಾಗಿದೆ ಎಂದು ತಿಳಿದಿರುವ ಒಪ್ಪಿಗೆ ಈ ಸಂಹಿತೆಯಲ್ಲಿ ಯಾವುದೇ ಕಲಮಿನಲ್ಲಿ ಉದ್ದೇಶಿಸಿರುವಂತಹ ಒಪ್ಪಿಗೆ ಎಂದು ಈ ಕೆಳಗಂಡ ಸಂದರ್ಭದಲ್ಲಿ ನೀಡಲಾದ ಒಪ್ಪಿಗೆಯನ್ನು ಪರಿಗಣಿಸಲಾಗುವುದಿಲ್ಲ. ಈಗೇನು ನಾವು ABCD ಅಂಥೇಳಿ ಇಲ್ಲಿ ಹೇಳ್ತಾ ಹೋಗ್ತೀವಿ, ಇವುಗಳನ್ನು ಒಪ್ಪಿಗೆ ಎಂದು ಹೇಳೋಕ್ಕಾಗಲ್ಲ ಅಂತ. ವಿ ವಿಲ್ ನಾಟ್ ಬಿ, ದಿ ಸಂಹಿತಾ ಈಸ್ ನಾಟ್ ಅಗ್ರೀಯಿಂಗ್ ದ್ಯಾಟ್ ದೇ ಆರ್ ಫ್ರೀ ಕನ್ಸೆಂಟ್. ಅವಕ್ಕೆ ಒಪ್ಪಿಗೆ ಅನ್ನೋದಿಲ್ಲ ನಾವು. ಎಂಥ ಸಂದರ್ಭದಲ್ಲಿ? ನಂಬರ್ 1 RA, ದಟ್ ಈಸ್ 28 ಸಬ್ ಕ್ಲಾಸ್ ಎ. 28 ಸಬ್ ಕ್ಲಾಸ್ ಎ ತಗೊಳ್ಳೋದಾದ್ರೆ, ಇಫ್ ದ ಕನ್ಸೆಂಟ್ ಈಸ್ ಬಿ ಗಿವನ್ ಬೈ ಎ ಪರ್ಸನ್ ಅಂಡರ್ ಫಿಯರ್ ಆಫ್ ಇಂಜುರಿ. ನೀವು ಪಿಕ್ಚರಲ್ಲಿ ನೋಡಿರ್ತೀರ. ಹೆಂಗಿರುತ್ತೆ ಅಂತಂದ್ರೆ, ಒಬ್ಬ ಇಲ್ಲಿ ನಿಂತಿರ್ತಾನೆ, ಇವನ್ ಹಿಂದೆ ಇನ್ನೊಬ್ಬ ನಿಂತ್ಕೊಂಡಿರ್ತಾನೆ. ಇವನು ಚಾಕು ಹಿಡ್ಕೊಂಡು ನಿಂತಿರ್ತಾನೆ, ನೈಫ್ ಹಿಡ್ಕೊಂಡು ನಿಂತಿರ್ತಾನೆ. ಇವನ ಹತ್ರ ಗನ್ ಇರುತ್ತೆ. ಈ ಚಾಕು ಹಿಡ್ಕೊಂಡು ನೀನು ಚಾಕು ಹಾಕ್ತೀನಿ, ಫಸ್ಟ್ ಆ ಗನ್ನಿಂದ ಅವನು ಹೊಡಿ ಅಂತ. ಸೊ ಇಟ್ ಈಸ್ ಫಿಯರ್. ನಮ್ಮ ಹಿಂದ್ಗಡೆ ಚಾಕು ಹಿಡ್ಕೊಂಡು ಯು ಫೈರ್ ಹಿಮ್ ಅಂತ ಹೇಳಿದ್ರೆ, ನನ್ನ ಹತ್ರ ಗನ್ ಇರುತ್ತೆ, ಐ ವಿಲ್ ಫೈರ್ ಹಿಮ್. ಸೊ ದಟ್ ಈಸ್ ಡನ್ ಅಂಡರ್ ಫಿಯರ್ ಆರ್ ಅಂಡರ್ ಮಿಸ್ಕನ್ಸೆಪ್ಷನ್. ತಪ್ಪು ಗ್ರಹಿಕೆಯಿಂದ. ತಪ್ಪು ಗ್ರಹಿಕೆ ಯಾವುದು? ತಪ್ಪು ಗ್ರಹಿಕೆ ವಾಸ್ತವದು, ಫ್ಯಾಕ್ಟ್. ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತೀವಿ ನಾವು, ಮಿಸ್ಕನ್ಸೆಪ್ಷನ್ ಆಫ್ ಫ್ಯಾಕ್ಟ್. ಅಂಡ್ ಇಫ್ ದ ಪರ್ಸನ್ ಡೂಯಿಂಗ್ ದ ಆಕ್ಟ್ knows or has reason to believe that the consent was given in consequence of such fear or misconception. ನೋಡಿ, ಇಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯು ಗಾಯವಾಗುವ ಭೀತಿಯಲ್ಲಿ ಅಥವಾ ವಾಸ್ತವದ ತಪ್ಪು ಧಾರಣೆ ಅಡಿಯಲ್ಲಿ ಒಪ್ಪಿಗೆಯನ್ನು ನೀಡಿದ್ದರೆ ಮತ್ತು ಆ ಕೃತ್ಯವನ್ನು ಮಾಡುವ ವ್ಯಕ್ತಿಗೆ
ಆ ಒಪ್ಪಿಗೆ ಅಂತಹ ಭೀತಿ ಅಥವಾ ತಪ್ಪು ಧಾರಣೆ ಪರಿಣಾಮವಾಗಿ ನೀಡಲಾಗಿದೆ ಎಂಬುದು ತಿಳಿದಿದ್ದರೆ ಅಥವಾ ತಿಳಿಯಲು ಕಾರಣವಿದ್ದರೆ. ಸೊ ದಿಸ್ ಈಸ್ ಒನ್ ಕಂಡೀಷನ್. ಕಂಡೀಷನ್ ನಂಬರ್ 1 ಈ ರೀತಿಯಾದಂತಹ ಸಂದರ್ಭದಲ್ಲಿ. ನೌ ದ ಸೆಕೆಂಡ್ ಕಂಡೀಷನ್, ದೇರ್ ಈಸ್ ಬಿ, ಇಫ್ ದ ಕನ್ಸೆಂಟ್ ಈಸ್ ಗಿವನ್ ಬೈ ಎ ಪರ್ಸನ್. ಇಲ್ಲಿ ಒಪ್ಪಿಗೆ, ಇಲ್ಲೇನು ಭಯದಿಂದ ಕೊಟ್ಟಂತಹ ಒಪ್ಪಿಗೆ. ಇನ್ ಎ ಇಟ್ ಈಸ್ ಬಿಕಾಸ್ ಆಫ್ ಫಿಯರ್ ಆರ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್, ತಪ್ಪು ಕಲ್ಪನೆಯಿಂದ ಅಥವಾ ಭಯದಿಂದ ಕೊಟ್ಟಂತಹ ಹೇಳಿಕೆ. ಎರಡನೇದೇನು, ದ ಕನ್ಸೆಂಟ್ ಈಸ್ ಗಿವನ್ ಬೈ ಎ ಪರ್ಸನ್, ಅನ್ಸೌಂಡ್ನೆಸ್ ಆಫ್ ಮೈಂಡ್, ಇಂಟಾಕ್ಸಿಕೇಶನ್. ನೋಡಿ, ಅವನು ನಶೆಯಲ್ಲಿದ್ದಾಗ, ಮದ್ಯದ ಅಮಲಿನಲ್ಲಿದ್ದಾಗ, ಅಥವಾ ಅವನು ಏನು ಎಂಥ ಮನಸ್ಸು ಹೇಳ್ಬೋದು ನಾವು ಅದಕ್ಕೆ, ಅಸ್ವಸ್ಥ ಮನಸ್ಸಿನಿಂದ, ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಂತಹ ವ್ಯಕ್ತಿ, ಅವನು ಕೊಟ್ಟಂತಹ ಕನ್ಸೆಂಟು ಏನಂದ್ರೆ, ಈಸ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್, ಅವನಿಗೆ ಗೊತ್ತಾಗ್ತಾ ಇಲ್ಲ ನೇಚರ್ ಆಫ್ ಕಾನ್ಸಿಕ್ವೆನ್ಸ್ ಆಫ್ ದ್ಯಾಟ್ ವಿಚ್ ಹಿ ಗಿವ್ಸ್ ಕನ್ಸೆಂಟ್. ತಾನು ಯಾವುದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ ಅನ್ನುವುದರ ಪರಿಕಲ್ಪನೆ ಅವನಿಗೆ ಇರೋದಿಲ್ಲ. ಅಂತಹ ವ್ಯಕ್ತಿ ಕೊಟ್ಟಂತಹ ಕನ್ಸೆಂಟ್. ಇಲ್ಲಿ ನೋಡಿ, ಪರಿಕಲ್ಪನೆ ಇದೆ, ಆದರೆ ಹೆದರಿಕೆ ಇದೆ. ಇಲ್ಲಿ ಅವನಿಗೆ ನಾಲೆಜ್ ಇದೆ, ಬಟ್ ಹಿ ಹ್ಯಾಸ್ ಎ ಫಿಯರ್. ತಾನು ಮಾಡ್ತಾ ಇರೋದು ತಪ್ಪು ಅಂತ ಅವನಿಗೆ ಗೊತ್ತಿದೆ, ಆದರೆ ಅವನು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಇನ್ನೊಂದು ತಪ್ಪನ್ನ ಮಾಡ್ತಾನೆ. ಇಲ್ಲಿ ಹಂಗಲ್ಲ, ಅವನಿಗೆ ಜ್ಞಾನವೇ ಇಲ್ಲ, ಮೆನ್ಸ್ರಿಯ ಇಲ್ಲ. ಹಿಯರ್ ಮೆನ್ಸ್ರಿಯ ಇಸ್ ದೇರ್, ಹಿಯರ್ ನಾಟ್ ಮೆನ್ಸ್ರಿಯ, ನಾಲೆಜ್. ಹಿಯರ್ ನಾಲೆಜ್ ಈಸ್ ದೇರ್, ಆದರೆ ಥ್ರೆಟ್ ಇದೆ. ದಿಸ್ ನಾಲೆಜ್ ಈಸ್ ಏನ್ ಹೇಳ್ತೀರಿ, ಎಂಬ್ರೇಸ್ಡ್ ಬೈ ಥ್ರೆಟ್, ಹೆದರಿಕೆಯಿಂದ, ಅಥವಾ ಆ ವಿಷಯದ ತಪ್ಪು ಗ್ರಹಿಕೆ ಇದೆ ಅವನಿಗೆ, ಆ ವಿಷಯದ ತಪ್ಪು ಗ್ರಹಿಕೆ ಇದೆ. ಇಲ್ಲಿ ಹಂಗಲ್ಲ, ಇಲ್ಲಿ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಇದೆ. What she says, unless contrary appears from the context, if the consent is given by a person who is under the age of 12 years, 12 ವರ್ಷದ ಕೆಳಗಿನವನಿದ್ರೆ, ಕೆಳಗಿನವನು ಒಪ್ಪಿಗೆ ಕೊಟ್ಟಿದ್ರೆ, 12 ವರ್ಷದಿಂದ ಕೆಳಗೆ ಇರುವಂತಹ ವ್ಯಕ್ತಿ ಒಪ್ಪಿಗೆ ಕೊಟ್ಟಿದ್ರೆ, ಅಂದ್ರೆ ಇವನಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ, ಮತ್ತು ದೆನ್ ವಾಟ್, ಎಸ್, ಈ ಮೂರು ಸಂದರ್ಭಗಳಲ್ಲಿ ಇದನ್ನು ಒಪ್ಪಿಗೆ ಎಂದು ಪರಿಗಣಿಸಲಾಗುವುದಿಲ್ಲ. ಬಿ, ಎಸ್, ಐ ವಿಲ್ ಕಮ್ ಟು ಸೆಕ್ಷನ್ ನೌ. ಎಸ್, ಕನ್ಸೆಂಟ್ known to be given under fear or misconception. A consent is not such a consent. ಇದು ಒಪ್ಪಿಗೆಯಲ್ಲ. ಯಾವ ಮೂರು ಸಂದರ್ಭಗಳು? ಮೂರನೇ ಸಂದರ್ಭ 12 ವರ್ಷದ ಕೆಳಗಿನ ವ್ಯಕ್ತಿ ಇದ್ದಾಗ, ಎರಡನೇ ಸಂದರ್ಭ ಅವನು ಕುಡಿತದ ಅಮಲಿನಲ್ಲಿದ್ದಾಗ ಅಥವಾ ಅವನ ಮನಸ್ಸು ಸರಿ ಇಲ್ಲದಿರುವಾಗ, ಒಂದನೇ ಸಂದರ್ಭ ಅವನನ್ನು ಹೆದರಿಸಿ ಒಪ್ಪಿಗೆ ಕೊಡಿಸಿದ್ರೆ ಅಥವಾ ತಪ್ಪು ಗ್ರಹಿಕೆಯಿಂದ ಒಪ್ಪಿಗೆ ಕೊಡಿಸಿದ್ರೆ, ಇಂತಹ ಒಪ್ಪಂದಗಳನ್ನು ಈ ಸಂಹಿತೆ, ನಮ್ಮ BNS ಇದೆಯಲ್ಲ, ಇದು ಒಪ್ಪಿಗೆ ಎಂದು ಪರಿಗಣಿಸುವುದಿಲ್ಲ ಅಂತ ಹೇಳಿದ್ರ ಅರ್ಥ. ದಟ್ ಈಸ್ ಸೆಕ್ಷನ್ 28. ಎಸ್, ನೌ ಸೆಕ್ಷನ್ 29. ವಾಟ್ ಸೆಕ್ಷನ್ 29 says? Let us see section 29. Exclusion of acts which are offenses independently of harm caused. ನೋಡಿ, ಎಕ್ಸ್ಕ್ಲೂಷನ್ ಆಫ್ ಆಕ್ಟ್ಸ್, ಕೆಲವೊಂದು ಪ್ರಕ್ರಿಯೆಗಳನ್ನು ನಾವು ಅಫೆನ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಅಪರಾಧ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇಂಡಿಪೆಂಡೆಂಟ್ಲಿ ಆಫ್ ಹಾರ್ಮ್ ಕ್ಲಾಸ್, ಅದು ಅದರಿಂದ ಅಪಾಯ ಆಗಿದ್ದರೂ ಕೂಡ, ಅದರಿಂದ ತೊಂದರೆಯಾಗಿದ್ದರೂ ಕೂಡ ಕೆಲವೊಂದು ವಿಷಯದಲ್ಲಿ ನಾವು ಅವುಗಳನ್ನು ತಪ್ಪು ಅಥವಾ ಅಪರಾಧ ಎಂದು ಪರಿಗಣಿಸಲು ಆಗುವುದಿಲ್ಲ. ಏನು? ದ ಎಕ್ಸೆಪ್ಷನ್ಸ್ ಇನ್ ಸೆಕ್ಷನ್ 25, 26, 27 do not extend to acts which are offenses independently of any harm which they may cause or be intended to cause or be known to be likely to cause to the person giving the consent or on whose behalf the consent is given. ನೋಡಿ, ಕೆಲವೊಂದು ಅಪವಾದಗಳು, ಹೊರ ವಾಕ್ಯಗಳು ಅಂತಲ್ಲ, ಇದು ಅಪವಾದಗಳು.
ಕಲಂ 25, 26, 27 ಅಪರಾಧಗಳು ಒಪ್ಪಿಗೆಯನ್ನು ನೀಡಿದ ವ್ಯಕ್ತಿಗೆ ಅಥವಾ ಯಾರ ಪರವಾಗಿ ನೀಡಲಾಗಿದೆಯೋ ಆ ವ್ಯಕ್ತಿಗೆ ಹಾನಿ ಉಂಟಾದಲ್ಲಿ ಅಥವಾ ಹಾನಿ ಉಂಟು ಮಾಡಲು ಉದ್ದೇಶಿಸಲ್ಪಟ್ಟಿರಲಿ ಅಥವಾ ಹಾನಿ ಸಂಭವಿಸುವ ಸಾಧ್ಯತೆ ಇದೆ ಎಂಬುದು ತಿಳಿದಿರಲಿ, ಇವುಗಳಿಗೆ ಸಂಬಂಧವಿಲ್ಲದ ವಿನಃ ಅಪರಾಧವಾಗಿರುವ ಕೃತ್ಯಗಳಿಗೆ ಅನ್ವಯಿಸುವುದಿಲ್ಲ. ಅಪರಾಧವಾಗಿರುವ ಕೃತ್ಯಗಳಿಗೆ ಅನ್ವಯಿಸುವುದಿಲ್ಲ. ಅದನ್ನ ಇಲಸ್ಟ್ರೇಷನ್ ನೋಡ್ಬಿಟ್ರೆ ನಿಮಗಿನ್ನೂ ಕ್ಲಾರಿಟಿ ಬರುತ್ತೆ. ಅದಕ್ಕೇನೆ ಫಸ್ಟ್ ಲೆಟ್ ಅಸ್ ಸಿ ದ ಇಲಸ್ಟ್ರೇಷನ್. ಕಾಸಿಂಗ್ ಮಿಸ್ಕ್ಯಾರೇಜ್ ನೋಡಿ, ಕಾಸಿಂಗ್ ಮಿಸ್ಕ್ಯಾರೇಜ್ ಏನು? ಈ ಸ್ತ್ರೀಯ ಗರ್ಭಪಾತ ಮಾಡಿಸೋದು, ಸ್ತ್ರೀಯ ಗರ್ಭಪಾತ ಮಾಡಿಸೋದು. ಅದನ್ನು ಏನು ಹೊರತುಪಡಿಸಿ ಅನ್ಲೆಸ್ ಯೂಸ್ಡ್ ಇನ್ ಗುಡ್ ಫೇತ್ ಫಾರ್ ದ ಪರ್ಪಸ್ ಆಫ್ ಸೇವಿಂಗ್ ದ ಲೈಫ್ ಆಫ್ ಎ ವುಮನ್, ಸೇವಿಂಗ್ ದ ಲೈಫ್ ಆಫ್ ಎ ವುಮನ್, ಆ ಒಬ್ಬ ಮಹಿಳೆಯ ಜೀವವನ್ನು ಉಳಿಸುವ ಉದ್ದೇಶವನ್ನು ಹೊರತುಪಡಿಸಿ, ಅಂದ್ರೆ ಗರ್ಭಪಾತ ಮಾಡಿಸಿ ನೀವು ಆ ಮಹಿಳೆಯ ಜೀವಕ್ಕೆ ಕುಂದು ಇತ್ತು, ಆ ಮಹಿಳೆಯ ಜೀವಕ್ಕೆ ಹಾನಿಯಾಗುವ ಸಂಭವವಿತ್ತು ಅಂದಾಗ ನೀವು ಗರ್ಭಪಾತ ಮಾಡಿಸುವುದಿದೆಯಲ್ಲ, ಅದು ಅಪರಾಧ ಅಲ್ಲ. ಆದರೆ ಕಾಸಿಂಗ್ ಮಿಸ್ಕ್ಯಾರೇಜ್ ಈಸ್ ಎನ್ ಅಫೆನ್ಸ್ independently of any harm which it may cause or be intended to be caused to the woman. ನೋಡಿ, ಮಿಸ್ಕ್ಯಾರೇಜ್ ಮಾಡಿಸೋದಿದೆಯಲ್ಲ, that itself is a offense. Therefore, it is not an offense by reason of such harm and the consent of the woman or her guardian to the causing of such miscarriage does not justify the act. ಇಲ್ಲಿ ಆ ಮಹಿಳೆಯಾಗಲಿ ಅಥವಾ ಮಹಿಳೆಯ ಪಾಲಕರಾಗಲಿ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದಿದೆಯಲ್ಲ, ಆ ಒಪ್ಪಿಗೆ ಕೊಟ್ಟಿದ್ರೂ ಕೂಡ ಅದು ಅಪರಾಧವೇ. ಒಪ್ಪಿಗೆ ಕೊಟ್ಟಿದ್ದರೂ ಕೂಡ ಅಪರಾಧವೇ. ಒಂದು ಮಿಸ್ಕ್ಯಾರೇಜ್ ಮಾಡಿಸೋದಿದೆಯಲ್ಲ, ದಟ್ ಈಸ್ ಇನ್ ಇಟ್ ಸೆಲ್ಫ್ ಎ ಅಫೆನ್ಸ್. ಅವ್ರು ಒಪ್ಪಿಗೆ ಕೊಟ್ಟರೂ ಆಯ್ತು, ಕೊಡದೆ ಹೋದ್ರೂ ಆಯ್ತು. ಅಂದ್ರೆ ನಾವು 25, 26 ಇದರಲ್ಲಿ ಏನ್ ತಗೊಳ್ತೀವಿ ಅಂದ್ರೆ, ಇಲ್ಲಿ ಇದರಲ್ಲಿ ಒಪ್ಪಿಗೆ ಮೇಲೆ ನಾವು ಅಪರಾಧ ಅಲ್ಲ ಅಂತ ಹೇಳ್ತೀವಿ. ದೇರ್ ಆರ್ ಕನ್ಸೆಂಟ್ಸ್ ಇನ್ವಾಲ್ವ್ಡ್ ಇನ್ ದಿಸ್. ಇಲ್ಲಿ ಕನ್ಸೆಂಟ್ಸ್ ಇದ್ರೂ ಕೂಡ ಕನ್ಸೆಂಟ್ ಇದನ್ನು ಬಿಟ್ಟು ಕನ್ಸೆಂಟ್ ಇದ್ರೂ ಕೂಡ ನಿಮ್ ಕನ್ಸೆಂಟ್ ಇದೆಯೋ ಕನ್ಸೆಂಟ್ ಇಲ್ವೋ ಗೊತ್ತಿಲ್ಲ, ಮಿಸ್ಕ್ಯಾರೇಜ್ ಮಾಡಿಸೋದಿದೆಯಲ್ಲ ಅದು ಅಪರಾಧ. ಅಂತಹ ಕೆಲವೊಂದು ಉದಾಹರಣೆಗಳನ್ನ ನಾವಿಲ್ಲಿ ನೋಡ್ಬೋದು. ಇಂಡಿಪೆಂಡೆಂಟ್ ಆಗಿ ಅಪರಾಧಗಳು ಆಗಿರ್ತವೆ. ಇದು ನಿಮ್ಗೇನಂತಂದ್ರೆ ಮಹಿಳೆಯ ಮಿಸ್ಕ್ಯಾರೇಜ್ ಒಂದು ಎಕ್ಸಾಂಪಲ್. ದೆನ್ ಸೆಕ್ಷನ್ 30, ವಾಟ್ ಇಟ್ ಸೇಸ್. ಸೆಕ್ಷನ್ 30, I think I have to make section 29 more clear. I will go back to that. Yes. Exclusion of acts which are offenses independently of harm caused. ಅಂದ್ರೆ ಕೆಲವೊಂದು ಪ್ರಕ್ರಿಯೆಗಳು ಹೀಗಿದಾವಲ್ವಾ, ಅವು ಕಾರಣ ಏನಾದರೂ ಇರಲಿ, ಅಪರಾಧ ಅಂದ್ರೆ ಅಪರಾಧನೇ. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ನಾವಿಲ್ಲಿ ತಗೊಂಡಿದ್ದೀವಿ. ದಟ್ಸ್ ಮಿಸ್ಕ್ಯಾರೇಜ್. ಆ ರೀತಿ ಅನೇಕ ಅಪರಾಧಗಳು ಇರ್ಬೋದು. ಎಸ್. Act done in good faith for the benefit of a person without consent. For example, ರೋಡ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣವೇ ಯಾರೋ ನೀವು ಪಾಸಿಂಗ್ ಬೈ ಪರ್ಸನ್ ಏನು ಮಾಡ್ತಾರೆ, ಅವ್ರನ್ನ ಎತ್ಕೊಂಡು ಒಂದು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ ಮುಂದೆ ತಗೊಂಡು ಹೋಗ್ತಾರೆ. ಆವಾಗ ಡಾಕ್ಟರ್ಗೆ ಅವ್ನು ನೋಡಿದ ಕೂಡಲೇ ಅನಿಸ್ತದೆ ತಕ್ಷಣವೇ ಆಪರೇಷನ್ ಮಾಡಬೇಕು, ಏನಾದರೂ ಬದುಕೋ ಚಾನ್ಸ್, ಆಪರೇಷನ್ ಮಾಡಿದರೆ ಬದುಕ್ಬೋದು ಅಥವಾ ಸತ್ತು ಹೋಗ್ಬೋದು. ಆದರೂ ಕೂಡ ಅಂತಹ ಸಂದರ್ಭದಲ್ಲಿ ಅವನು ಒಪ್ಪಿಗೆ ಬೇಕು ಅಂಥೇಳಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವನು ಆಪರೇಷನ್ ಮಾಡಿದಂತಹ ಡಾಕ್ಟರ್ ಆಪರೇಷನ್ ಮಾಡಿದರೂ ಕೂಡ ಅವನು ಉಳಿದ್ರೆ ದಟ್ ಇಸ್ ಫೈನ್. ಉಳಿದೇ ಹೋದ ಸಂದರ್ಭದಲ್ಲಿಯೂ ಕೂಡ ಅದು ಅವನು ಸತ್ತು ಹೋದ ಸಂದರ್ಭದಲ್ಲಿಯೂ ಕನ್ಸೆಂಟ್ ತಗೊಂಡಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಅದು ಅಪರಾಧ ಆಗುವುದಿಲ್ಲ ಅಂತಕ್ಕಂಥದ್ದು. ಯಾಕೆ ಅಂದರೆ ಅವನ್ನ ಉಳಿಸುವ ಪ್ರಯತ್ನಕ್ಕೋಸ್ಕರ ಅವನು ಮಾಡಿದಂಥದ್ದು. ಆ್ಯಂಡ್ ದಟ್ ಈಸ್ ಕವರ್ಡ್ ಅಂಡರ್ ಗುಡ್ ಫೇತ್ ಡಾಕ್ಟ್ರಿನ್. ನೋಡಿ, ಒಳ್ಳೆಯ ಉದ್ದೇಶದಿಂದ ಆ ವ್ಯಕ್ತಿಯ ಬೆನಿಫಿಟ್ಗಾಗಿಯೇ ಮಾಡುವಂತಹ ಕ್ರಿಯೆ ಇದೆಯಲ್ಲ, ಅದು ಅಪರಾಧ ಅಲ್ಲ. ಅವನ ಒಪ್ಪಿಗೆ ಪಡೆಯದೇ ಮಾಡಿದರೂ ಕೂಡ ಅದು ಅಪರಾಧ ಅಲ್ಲ. ನಥಿಂಗ್ ಈಸ್ ಅನ್ ಅಫೆನ್ಸ್ ಬೈ ರೀಸನ್ ಆಫ್ ಎನಿ ಹಾರ್ಮ್ ವಿಚ್ ಇಟ್ ಮೇ ಕಾಸ್ ಟು ಎ ಪರ್ಸನ್.
which it may cause to a person for whose benefit it is done in good faith, even without person's consent. ಆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಅವನ ಉಪಯೋಗಕ್ಕಾಗಿ, ಅವನ ಲಾಭಕ್ಕಾಗಿ, ಆ ವ್ಯಕ್ತಿಯ ಲಾಭಕ್ಕಾಗಿ ಮಾಡುವಂತಹ ಕ್ರಿಯೆ ಅದು ಒಪ್ಪಿಗೆ ಇಲ್ಲದೆ ಮಾಡಿದಾಗಲೂ ಅಪರಾಧ ಆಗೋದಿಲ್ಲ. ಇಫ್ ದ ಸರ್ಕಮ್ಸ್ಟೆನ್ಸಸ್ ಆರ್ ಸಚ್ ದ್ಯಾಟ್, ನೋಡಿ ಎಂಥ ಸಂದರ್ಭದಲ್ಲಿ ಅಂದರೆ ಪರಿಸ್ಥಿತಿ ಹೆಂಗಿರಬೇಕು, ಇಟ್ ಈಸ್ ಇಂಪಾಸಿಬಲ್ ಫಾರ್ ದ್ಯಾಟ್ ಪರ್ಸನ್ ಟು ಸಿಗ್ನಿಫೈ ಕನ್ಸೆಂಟ್. ಅವನ ಒಪ್ಪಿಗೆ ತೊಗೊಳಕ್ಕೆ ಅವನ ಪ್ರಜ್ಞೆನೇ ಇರಲ್ಲ, ಅವನಿಗೆ ಒಪ್ಪಿಗೆ ಎಲ್ಲಿ ತೊಗೊಳ್ತೀರಿ, ಒಪ್ಪಿಗೆ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ. ಆರ್ ಇಫ್ ದ ಪರ್ಸನ್ ಈಸ್ ಇನ್ಕ್ಯಾಪೇಬಲ್ ಆಫ್ ಗಿವಿಂಗ್ ಕನ್ಸೆಂಟ್, ಅವನಿಗೆ ಒಪ್ಪಿಗೆ ಕೊಡುವಂತಹ ಪಾಸಿಬಿಲಿಟಿ, ಅವನ ಹತ್ರ ಶಕ್ತಿ ಇರೋದಿಲ್ಲ ಒಪ್ಪಿಗೆ ಕೊಡುವಂತಹದ್ದು. ಆರ್ ಹ್ಯಾಸ್ ನೋ ಗಾರ್ಡಿಯನ್, ಅವನಿಗೆ ಯಾರೋ ಪಾಲಕರು ಇರುವುದಿಲ್ಲ. ಆರ್ ಅದರ್ ಪರ್ಸನ್, ಅವನಿಗೆ ಕಾನೂನಾತ್ಮಕವಾಗಿ ಅವನ ಜೊತೆಗಿರುವಂಥ ಯಾವ ವ್ಯಕ್ತಿಗಳೂ ಇರೋದಿಲ್ಲ. ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಟು ಅಬ್ಟೇನ್ ಕನ್ಸೆಂಟ್, ಕೆಲವೊಂದು ಸಂದರ್ಭದಲ್ಲಿ ಒಪ್ಪಿಗೆ ಪಡೆಯುವ ಸಾಧ್ಯತೆಗಳು ಇರುವುದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವನ ಒಳಿತಿಗಾಗಿ ನೀವು ಮಾಡುವ ಕೃತ್ಯವು ಅವನ ಒಪ್ಪಿಗೆ ಇಲ್ಲದೆ ಮಾಡಿದಾಗಿಯೂ ಕೂಡ ಅಪರಾಧ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಸೆಕ್ಷನ್ 30 ಹೇಳ್ತದೆ. ನೋಡಿ, ಆನ್ ಆಲ್ ದಿಸ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಪ್ರೊವೈಡೆಡ್ ದ್ಯಾಟ್ ದಿಸ್ ಎಕ್ಸೆಪ್ಷನ್. ಆದರೆ ಈ ಒಂದು ಅಪವಾದ ಇದು ನಾವೇನು ಅಪರಾಧ ಅಲ್ಲ ಅಂತ ಹೇಳ್ತೀವಿ, ದಿಸ್ ಈಸ್ ನೋ ಅಫೆನ್ಸ್. ನೋ ಅಫೆನ್ಸ್, ಇದು ನೋ ಅಫೆನ್ಸ್ ಅಂತ ಹೇಳುವಂತಹದ್ದು, ಅಥವಾ ಈ ಸೆಕ್ಷನ್ 30 ಏನು ಹೇಳುತ್ತೆ, ನೋ ಅಫೆನ್ಸ್ ಅನ್ನತ್ತೆ, ಅದು ಅಪರಾಧ ಅಲ್ಲ ಅನ್ನತ್ತೆ. ಇದು ಅಪರಾಧ ಅಲ್ಲ ಅನ್ನೋದಕ್ಕೆ ಕೆಲವೊಂದು ಎಕ್ಸೆಪ್ಷನ್ ಕೊಟ್ಟಿದ್ದಾನೆ. ಮತ್ತೆ ಏನು, ಪ್ರೊವೈಡೆಡ್ ದ್ಯಾಟ್ ದಿಸ್ ಎಕ್ಸೆಪ್ಷನ್ ಶಾಲ್ ನಾಟ್ ಎಕ್ಸ್ಟೆಂಡ್ ಟು, ಯಾವ ಸಂದರ್ಭದಲ್ಲಿ ಸೆಕ್ಷನ್ 30 ಅಪ್ಲೈ ಆಗೋದಿಲ್ಲ ಅನ್ನುವ ಕಾರಣಗಳು ಇಲ್ಲಿದ್ದಾವೆ. ಎ ಬಿ ಸಿ ಡಿ ಎಸ್, 4 ರೀಸನ್ಸ್ ಆರ್ ದೇರ್. ಈ 4 ಸಂದರ್ಭದಲ್ಲಿ ಅದು ಅಪರಾಧ ಆಗುತ್ತೆ. ಈ 4 ಸಂದರ್ಭಗಳನ್ನು ಹೊರತುಪಡಿಸಿ ಅದು ಅಪರಾಧ ಆಗುವುದಿಲ್ಲ. ನೋಡಿ, ದ ಇಂಟೆನ್ಷನಲ್ ಕಾಸಿಂಗ್ ಆಫ್ ಡೆತ್, ಉದ್ದೇಶಪೂರ್ವಕವಾಗಿ ನೀವು ಅವನು ಸಾಯಿಸೋದಕ್ಕೋಸ್ಕರ, ಆರ್ ಅಟೆಂಪ್ಟಿಂಗ್ ಟು ಕಾಸ್ ಡೆತ್, ಅವನು ಉದ್ದೇಶಪೂರ್ವಕವಾಗಿ ಅವನು ಸಾಯಿಸುವುದಕ್ಕೋಸ್ಕರವೇ ನೀವು ಅವನ ಕನ್ಸಲ್ಟ್ ಇಲ್ಲದೆ ನೀವು ಅವನ ಆಪರೇಷನ್ ಮಾಡಿದರೆ ಅಥವಾ ಅವನ ಹ್ಯಾಂಡಲ್ ಮಾಡಿದರೆ. ನಂಬರ್ 2, ಡೂಯಿಂಗ್ ಆಫ್ ಎನಿಥಿಂಗ್ ವಿಚ್ ದ ಪರ್ಸನ್ ಡೂಯಿಂಗ್ ಇಟ್ ನೋಸ್ ಟು ಬಿ ಲೈಕ್ಲಿ ಟು ಕಾಸ್ ಡೆತ್. ನೋಡಿ, ಅದನ್ನು ಏನು ಆ ಕೆಲಸವನ್ನು ಮಾಡ್ತಿರ್ತಾನಲ್ಲ, ಅವನಿಗೆ ಗ್ಯಾರಂಟಿ ಗೊತ್ತಿದೆ ಅವನು ಸತ್ತೇ ಹೋಗ್ತಾನೆ ಅಂತ. ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ಪ್ರಿವೆಂಟಿಂಗ್ ಡೆತ್ ಆರ್ ಗ್ರೀವಿಯಸ್ ಹರ್ಟ್ ಆರ್ ಕ್ಯೂರಿಂಗ್ ಎನಿ ಆಫ್ ದ ಗ್ರೀವಿಯಸ್ ಡಿಸೀಸ್ ಆರ್ ಇನ್ಫರ್ಮಿಟಿ. ನೋಡಿ, ಪ್ರೊವೈಡೆಡ್ that this exception shall not extend to this point, number 1. Point number 2, the doing of anything which the person doing it knows to be likely to cause death for any purpose other than the preventing or of death or grievous hurt or curing of the grievous disease or infirmity. ಮರಣ ಅಥವಾ ಗಂಭೀರವಾದ ಗಾಯವನ್ನು ತಡೆಯುವ ಉದ್ದೇಶವಲ್ಲದೆ, ನೋಡಿ, ಈ ಉದ್ದೇಶ ಇರಲಿಲ್ಲ ಅಂದ್ರೆ ಅವಾಗ ಮಾಡಕ್ಕೆ ನೀವು ಏನಕ್ಕೆ ಮಾಡ್ಬೇಕು ಆ ಕೆಲಸನ, ಅವನ ಮರಣವನ್ನು ತಪ್ಪಿಸ್ಲಿಕ್ಕೆ, ಅವನ ಸೀರಿಯಸ್ ಗಾಯವನ್ನು ಸರಿ ಮಾಡಲಿಕ್ಕೆ. ಆ ಉದ್ದೇಶವನ್ನು ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕೂ ಕೂಡ ನೀವೇನು ಈ ರೀತಿ ಪ್ರಯತ್ನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಎಸ್, ದಿ ವಾಲಂಟರಿ ಕಾಸಿಂಗ್ ಆಫ್ ಹರ್ಟ್, ನೋಡಿ, ಅವನಿಗೆ ಆರ್ ಅಟೆಂಪ್ಟಿಂಗ್ ಟು ಕಾಸ್ ಹರ್ಟ್ ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ಪ್ರಿವೆಂಟಿಂಗ್ ಡೆತ್ ಆರ್ ಹರ್ಟ್. ನೋಡಿ, ಅವನು ಉದ್ದೇಶಪೂರ್ವಕವಾಗಿ ಅವನಿಗೆ ಹರ್ಟ್ ಮಾಡುವುದಕ್ಕೋಸ್ಕರ. ದೆನ್ ಅಬೆಂಡ್ಮೆಂಟ್ ಆಫ್ ಎನಿ ಅಫೆನ್ಸ್, ದ ಕಮಿಟಿಂಗ್ ಆಫ್ ವಿಚ್ ವುಡ್ ನಾಟ್ ಎಕ್ಸ್ಟೆಂಡ್. ಅಬೇಟ್ಮೆಂಟ್, ಈ ವಿಷಯದಲ್ಲಿ ನೀವು ಪ್ರೇರಣೆ ಮಾಡುವುದು, ಪ್ರೇರೇಪಿಸುವುದು, ಈ ಎಲ್ಲ ಸಂದರ್ಭಗಳನ್ನು ಹೊರತುಪಡಿಸಿ ನೀವು ಆ ವ್ಯಕ್ತಿಗೆ ಏನು ಮಾಡ್ಬೋದು, ನೀವು ಮರಣದ ಸಂದರ್ಭದಲ್ಲಿ, ಸೀರಿಯಸ್ ಸಂದರ್ಭದಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲಿ ಈ ಎಕ್ಸಾಂಪಲ್, ಇದು ಪರೀಕ್ಷೆಯಲ್ಲಿ ಕೇಳ್ತಾರೆ. ನಾರ್ಮಲಿ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ನೋಡಿ, ಜಡ್ ಈಸ್ ಥ್ರೋನ್ ಫ್ರಮ್ ಹಿಸ್ ಹಾರ್ಸ್ ಆ್ಯಂಡ್ ಈಸ್ ಇನ್ಸೆನ್ಸಿಬಲ್. ನೋಡಿ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಅವನು ಹಾರ್ಸ್ ರೈಡಿಂಗ್ ಮಾಡ್ತಿರ್ತಾನೆ, ಅವನು ಅನ್ಕಾನ್ಷಿಯಸ್ ಆಗಿಬಿಟ್ಟಿರ್ತಾನೆ. ಅಲ್ಲಿ ಸರ್ಜನ್ ಇರ್ತಾನೆ. ಎ ಸರ್ಜನ್ ಫೈಂಡ್ಸ್ ಜಡ್ ರಿಕ್ವೈರ್ಸ್ ಟು ಬಿ ಟ್ರೆಪ್ಯಾಂಡ್.
ಅವನ ತಲೆ ಆಪರೇಷನ್ ಮಾಡ್ಬೇಕಾಗಿರುತ್ತೆ. ಅವನು ತಕ್ಷಣನೇ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ, ಇಮಿಡಿಯೇಟ್ ಆಪರೇಷನ್ ಮಾಡಿ ಕ್ಲಾಟ್ ತೆಗೆದೆ ಹೋದ್ರೆ ಅವನು ಸತ್ತು ಹೋಗ್ತಾನೆ. ಎ ನಾಟ್ ಇಂಟೆಂಡಿಂಗ್ ಜಡ್ ಡೆತ್. ಇಲ್ಲಿ ಎ ಉದ್ದೇಶ ಗುಡ್ ಫೇತ್ ಆಗಿರುತ್ತೆ. ಎ ಉದ್ದೇಶ ಏನಾಗಿರುತ್ತೆ? ಗುಡ್ ಫೇತ್ ಆಗಿರುತ್ತೆ. ಏನ್ ಗುಡ್ ಫೇತು? ಅವನ ಪ್ರಾಣ ಉಳಿಸುವಂಥದ್ದು. ದಿಸ್ ಗುಡ್ ಫೇತ್ ಡಾಕ್ಟ್ರಿನ್. ನಾಟ್ ಇಂಟೆಂಡಿಂಗ್ ಜಡ್ಸ್ ಡೆತ್. ಜಡ್ನ ಸಾವನ್ನೇನು ಬಯಸುವುದಿಲ್ಲ, ಬಟ್ ಇನ್ ಗುಡ್ ಫೇತ್ ಫಾರ್ ಜಡ್ಸ್ ಬೆನಿಫಿಟ್. ಜಡ್ನ ಅನುಕೂಲಕ್ಕೋಸ್ಕರವಾಗಿ ಅವನೇನ್ ಮಾಡ್ತಾನೆ? ಪರ್ಫಾರ್ಮ್ಸ್ ಟ್ರೆಪಾನ್ ಆಪರೇಷನ್ ಮಾಡ್ತಾನೆ, ತಲೆ ಆಪರೇಷನ್. ಬಿಫೋರ್ ಜಡ್ ರಿಕವರ್ಸ್ ಹಿಸ್ ಪವರ್ ಆಫ್ ಜಡ್ಜಿಂಗ್ ಫಾರ್ ಹಿಮ್ಸೆಲ್ಫ್. ನೋಡಿ, ಅವನು ಜಡ್ ವ್ಯಕ್ತಿ ತನ್ನ ಪ್ರಜ್ಞೆ ಬರುವುದಕ್ಕಿಂತ ಮೊದಲು, ಅವನ ಪ್ರಜ್ಞೆ ಬರೋ ಸಾಧ್ಯತೆನೇ ಇರುವುದಿಲ್ಲ. ಈವನ್ ಇಫ್ ಹಿಯರ್ ಜಡ್ ಡೈಸ್, ಎ ಹ್ಯಾಸ್ ಕಮಿಟೆಡ್ ನೋ ಅಫೆನ್ಸ್. ಅವನು ಬದುಕಿ ಉಳಿತಾನೆ, ಉಳಿದ್ರೆ ಓಕೆ, ಉಳಿದೆ ಹೋದಾಗೇನು ಕೂಡ ಇಲ್ಲಿ ಜಡ್ ಅಪರಾಧ ಮಾಡಿದ ಹಾಗೆ ಅಲ್ಲ. ಎಸ್, ನೌ ದಿಸ್ ಈಸ್ ಸೆಕೆಂಡ್ ಕ್ವಶನ್, ಸೆಕೆಂಡ್ ಇಲಸ್ಟ್ರೇಷನ್. ಜಡ್ ಈಸ್ ಕ್ಯಾರಿಡ್ ಆಫ್ ಬೈ ಎ ಟೈಗರ್. ಜಡ್ ಈಸ್ ಕ್ಯಾರಿಡ್ ಆಫ್ ಬೈ ಎ ಟೈಗರ್. ಟೈಗರ್ ಅಂದ್ರೆ ಒಂದು ಹುಲಿ ಏನ್ ಮಾಡ್ತದೆ? ಜಡ್ಡನ್ನು ಎಳ್ಕೊಂಡು ಹೋಗ್ಬಿಡ್ತದೆ. ಹುಲಿ ಜಡ್ಡನ್ನ ಡ್ರ್ಯಾಗ್ ಮಾಡ್ತದೆ, ಡ್ರ್ಯಾಗ್ ಮಾಡ್ಕೊಂಡು ತಗೊಂಡು ಹೋಗ್ತದೆ. ಒಂದು ಬುಷ್ ಕೆಳಗಡೆ ರಕ್ತ ಹೀರ್ತಾ ಇರ್ತದೆ, ರೈಟ್? ಎ ಫೈರ್ಸ್ ಎಟ್ ದ ಟೈಗರ್. ನೋಡಿ, ಅವಾಗ ಏನ್ ಮಾಡ್ತಾನೆ? ಏನಾದ್ರೂ ಮಾಡಿ ಹುಲಿ ಸಾಯಿಸೋಣ ಅಂತ. ಹುಲಿ ಸಾಯಿಸಿದ್ರೆ ಆ ಮನುಷ್ಯ ಉಳಿಬಹುದು, ಇಲ್ಲಾಂದ್ರೆ ಉಳಿಯಕ್ಕೆ ಸಾಧ್ಯ ಇಲ್ಲ. ನೋಯಿಂಗ್ ಇಟ್ ಟು ಬಿ ಲೈಕ್ಲಿ ದ್ಯಾಟ್ ದ ಶಾಟ್ ಮೇ ಕಿಲ್ ಜಡ್. ಅವನು ಹೊಡೆದಂತಹ ಗುಂಡು ಹುಲಿಗಾದ್ರೂ ಬೀಳ್ಬೋದು, ಆ ವ್ಯಕ್ತಿಗಾದ್ರೂ ಬೀಳ್ಬೋದು, ಜಡ್ಗಾದ್ರೂ ಬೀಳ್ಬೋದು. ಬಟ್ ನಾಟ್ ಇಂಟೆಂಡಿಂಗ್ ಟು ಕಿಲ್ ಜಡ್. ಆದ್ರೆ ಇವನ ಉದ್ದೇಶ ಇಲ್ಲಿ ಜಡ್ನ ಸಾಯಿಸುವುದಾಗಿರಲಿಲ್ಲ. ಇನ್ ಗುಡ್ ಫೇತ್ ಹಿ ವಾಂಟ್ ಟು ಕಿಲ್ ದ ಟೈಗರ್ ಸೋ ದ್ಯಾಟ್ ಜಡ್ ಕ್ಯಾನ್ ಬಿ ಸರ್ವೈವ್ಡ್. ಅವನು ಉಳಿಸ್ಬೋದು, ರೈಟ್? ಜಡ್ಸ್ ಬೆನಿಫಿಟ್. ಏಸ್ ಬುಲೆಟ್ ಗಿವ್ಸ್ ಜಡ್ ಎ ಮಾರ್ಟಲ್ ವೂಂಡ್. ನೋಡಿ, ಆದರೆ ಎ ಕೊಟ್ಟಂತಹ ಹೊಡೆತ ಏನಾಗುತ್ತೆ ಅಂತಂದ್ರೆ ಆ ಜಡ್ಗೆ ಬೀಳುತ್ತೆ ಹೊರತು ಟೈಗರ್ಗೆ ಬೀಳೋದಿಲ್ಲ. ಎ ಹ್ಯಾಸ್ ಕಮಿಟೆಡ್ ನೋ ಅಫೆನ್ಸ್. ಅವಾಗ ಜಡ್ ಸತ್ತು ಹೋದ್ರೂ ಕೂಡ ಎ ತಪ್ಪು ಮಾಡಿದ ಅಂದ್ರೆ ಎ ಅಪರಾಧವನ್ನ ಮಾಡಿಲ್ಲ ಅಂತ ಅದರ ಅರ್ಥ. ನೋಡಿ, ದಿಸ್ ಈಸ್ ಎನದರ್ ವೆರಿ ಗುಡ್ ಎಕ್ಸಾಂಪಲ್ ಗುಡ್ ಫೇತ್ ಅಲ್ಲಿ ನಾವು ಮಾಡಿದಂತಹ ಕೆಲಸದ್ದು. ಎಸ್ 3. ಎ ಸರ್ಜನ್, ಅಗೇನ್ ಎ ಡಾಕ್ಟರ್, ಸೀಸ್ ಎ ಚೈಲ್ಡ್ ಸಫರ್. ಒಬ್ಬ ಮಗು ಸಫರ್ ಆಗ್ತಾ ಇರ್ತದೆ. ಎನ್ ಆಕ್ಸಿಡೆಂಟ್ ವಿಚ್ ಈಸ್ ಲೈಕ್ಲಿ ಟು ಪ್ರೂವ್ ಫೇಟಲ್. ಅವನಿಗೆ ಸುಮ್ಮನೆ ಬಿಟ್ಬಿಟ್ರೆ, ಆಕ್ಸಿಡೆಂಟ್ ಆಗಿ ಅಪಘಾತ ಆದಂತಹ ಮಗುನ ಸುಮ್ಮನೆ ಬಿಟ್ಬಿಟ್ರೆ ಮಗು ಸತ್ತು ಹೋಗುವ ಸಾಧ್ಯತೆ ಇರ್ತದೆ. ಅನ್ಲೆಸ್ ಎನ್ ಆಪರೇಷನ್ ಈಸ್ ಇಮಿಡಿಯೇಟ್ಲಿ ಪರ್ಫಾರ್ಮ್ಡ್. ಆಪರೇಷನ್ ನಾವೇನು ಮಾಡಬೇಕು? ತಕ್ಷಣವೇ ಮಾಡಬೇಕು. ದೇರ್ ಈಸ್ ನೋ ಟೈಮ್ ಟು ಅಪ್ಲೈ ಟು ಚೈಲ್ಡ್ಸ್ ಗಾರ್ಡಿಯನ್. ಅವ್ನು ಚೈಲ್ಡ್ಸ್ ಗಾರ್ಡಿಯನ್ ಅಲ್ಲಿ ಇದಾನೋ ಇಲ್ವೋ ಅವನಿಗೆ ಕೇಳಲಿಕ್ಕೆ ಟೈಮೇ ಇಲ್ಲ ಅಲ್ಲಿ. ಅಷ್ಟೊತ್ತು ನಾವು ಅವನ ಗಾರ್ಡಿಯನ್ ಬರೋ ತನಕ ವೇಟ್ ಮಾಡಿದ್ರೆ ಮಗು ಸತ್ತು ಹೋಗ್ಬಿಡ್ತದೆ. ಎ ಪರ್ಫಾರ್ಮ್ಸ್ ಆಪರೇಷನ್ ಇನ್ ಸ್ಪೈಟ್ ಆಫ್ entities of the child, intending in good faith the child's benefit. A has committed no offense. ನೋಡಿ, ಮಗುವನ್ನು ಉಳಿಸುವುದಕ್ಕೋಸ್ಕರ ಡಾಕ್ಟರ್ ಸರ್ಜನ್ ಏನು ಮಾಡ್ತಾರೆ? ಇಮಿಡಿಯೇಟ್ ಆಪರೇಷನ್ ಮಾಡ್ತಾರೆ. ಯಾರ್ದು ಕನ್ಸೆಂಟ್ ತಗೊಳ್ಳಲ್ಲ. ಗಾರ್ಡಿಯನ್ದು ಅಂದರೆ ಅವರ ಪಾಲಕರದು ಕನ್ಸೆಂಟ್ ತಗೊಳ್ಳೋದಿಲ್ಲ, ಮಗುವಿನ ಕನ್ಸೆಂಟ್ ತಗೊಳ್ಳೋದು ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಆಪರೇಷನ್ ಮಾಡ್ತಾರೆ. ಇದು ತಪ್ಪಲ್ಲ. ಇನ್ ಗುಡ್ ಫೇತ್ ಇಟ್ ಈಸ್ ಡನ್ ಅಂತಕ್ಕಂಥದ್ದು. ಸೊ ಆಲ್, ಎಸ್, ಒನ್ ಮೋರ್ ಎಕ್ಸಾಂಪಲ್ ಈಸ್ ದೇರ್. This also we will discuss. A is in a house which is on fire. A is in a house which is on fire. With Jud a child. With Jud a child. ನೋಡಿ, ಒಂದು ಮನೆಗೆ ಬೆಂಕಿ ಹತ್ತಿದೆ. ಆ ಮನೆಯಲ್ಲಿ ಜಡ್ ಮತ್ತು ಅವನ ಮಗು ಇದ್ದಾರೆ. ಜಡ್ ಮತ್ತು ಅವನ ಮಗ ಇದ್ದಾರೆ. ಪೀಪಲ್ ಬಿಲೋ ಹೋಲ್ಡ್ ಔಟ್ ಎ ಬ್ಲ್ಯಾಂಕೆಟ್. ಕೆಳಗಡೆ ಇದ್ದವರು ಬ್ಲ್ಯಾಂಕೆಟ್ ಹಿಡ್ಕೊಂಡು ನಿಂತಿದ್ದಾರೆ. ಎ ಡ್ರಾಪ್ಸ್ ದ ಚೈಲ್ಡ್ ಫ್ರಮ್ ದ ಹೌಸ್. ಮೇಲಿನಿಂದ ಏನು ಮಾಡ್ತಾನೆ? ಎ ಆ ಮಗುನ ಮೇಲಿನಿಂದ ಎಸಿತಾನೆ. ನೋಯಿಂಗ್ ಇಟ್ ಲೈಕ್ಲಿ ಟು ದ್ಯಾಟ್ ದ ಫಾಲ್ ಮೇ ಕಿಲ್ ದ ಚೈಲ್ಡ್. ನೋಡಿ, ಅವನು ಎಸೆದಂಥ ಮಗು ಏನಾಗ್ಬೋದು? ಸತ್ತೇ ಹೋಗ್ಬೋದು. ಬಟ್ ನಾಟ್ ಇಂಟೆಂಡಿಂಗ್ ಟು ಕಿಲ್ ದ ಚೈಲ್ಡ್. ಇಲ್ಲಿ ಅವನ ಮಗನ ಕೆಳಗೆ ಎಸ್ತಿರೋದು ಅವನು ಸಾಯಿಸುವುದಕ್ಕಲ್ಲ, ಅವನು ಬದುಕಿಸುವುದಕ್ಕೆ. ಇನ್ ಗುಡ್ ಫೇತ್ ಚೈಲ್ಡ್ಸ್ ಬೆನಿಫಿಟ್. ಇನ್ ಗುಡ್ ಫೇತ್ ಫಾರ್ ದ ಚೈಲ್ಡ್ಸ್ benefit. Here, even if child is killed by the fall, A has committed no offense. A has committed no offense. ಒಂದು ಮನೆಗೆ ಬೆಂಕಿ ಹತ್ತಿರುತ್ತೆ, ಮಹಡಿ ಮೇಲೆ ಇರ್ತಾರೆ.
ಮಗು ಮತ್ತು ಜಡ್ ಇಬ್ಬರು ಇರ್ತಾರೆ. ಜಡ್ನ ಮಗು ಅವಾಗ ಏನು ಅಲ್ಲಿರ್ತಾನೆ, ಎ ಬದುಕಿಸುವಂಥ ಪ್ರಯತ್ನ ಮಾಡ್ತಾನೆ. ಮಗುನ ಈಸಿಯಾಗಿ ಬದುಕಿಸ್ಬೋದು. ಕೆಳಗಡೆ ಒಂದು ಇದು ಬ್ಲ್ಯಾಂಕೆಟ್ ಹಿಡ್ಕೊಂಡು ನಿಂತಿದ್ದಾರೆ 4 ಜನ. ಆ ಬ್ಲ್ಯಾಂಕೆಟ್ ಮೇಲೆ ಹಾಕಿದರೆ ಅವನಿಗೆ ಪೆಟ್ಟು ಬೀಳುವ ಚಾನ್ಸ್ ಇರೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಮಗುನ ಈಸಿತಾನೆ ಮೇಲಿಂದ. ಇದು ಅಪರಾಧವಲ್ಲ. ಓಕೆ, ದಿಸ್ ಈಸ್ ಇನ್ ಗುಡ್ ಫೇತ್ ಡಾಕ್ಟ್ರಿನ್. ಸೊ explanation. A mere pecuniary benefit is not benefit within the meaning of section 26, 27 and this section. Okay, here this explanation is about monetary benefit. ಈ ವಿಷಯದಲ್ಲಿ ಅವನು ಆಪರೇಷನ್ ಮಾಡ್ತಾನೆ ಅಥವಾ ಮತ್ತೊಂದು ಹೆಲ್ಪ್ ಮಾಡ್ತಾನೆ, ಆ ಒಂದು ಕಾರಣವನ್ನು ಇಟ್ಕೊಂಡು ನಾವು ಇದನ್ನು ಏನು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು. ಸೆಕ್ಷನ್ 31. Section 31. This is another very interesting section. Communication made in good faith. ನೋಡಿ, ಒಳ್ಳೆಯ ಉದ್ದೇಶದಿಂದ ವಿಷಯವನ್ನು ತಿಳಿಸೋದು. ನೋ ಕಮ್ಯುನಿಕೇಶನ್ ಮೇಡ್ ಇನ್ ಗುಡ್ ಫೇತ್ ಈಸ್ ಅನ್ ಅಫೆನ್ಸ್ ಬೈ ರೀಸನ್ ಆಫ್ ಎನಿ ಹಾರ್ಮ್ ಟು ದ ಪರ್ಸನ್ ಟು ಹೂಮ್ ಇಟ್ ಈಸ್ ಮೇಡ್ ಇಫ್ ಇಟ್ ಈಸ್ ಮೇಡ್ ಫಾರ್ ದ ಬೆನಿಫಿಟ್ ಆಫ್ ದ ಪರ್ಸನ್. ಒಬ್ಬ ವ್ಯಕ್ತಿಗೆ ಅವನಿಗೆ ಒಳ್ಳೆಯದಾಗುವ ಉದ್ದೇಶದಿಂದ ಮಾಹಿತಿಯನ್ನು ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ. ಮಾಹಿತಿಯನ್ನು ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅದು ಅವನಿಗೆ ಆಘಾತವನ್ನು ಉಂಟು ಮಾಡ್ಬೋದು ಅಂತಕ್ಕಂಥದ್ದು. ಅದಕ್ಕೆ ಇಲಸ್ಟ್ರೇಷನ್ ನೋಡಿ. ಎ ಸರ್ಜನ್ ಇನ್ ಗುಡ್ ಫೇತ್ ಕಮ್ಯುನಿಕೇಟ್ಸ್ ಟು ಎ ಪೇಷಂಟ್ ಹೀಸ್ ಒಪಿನಿಯನ್ ದ್ಯಾಟ್ ಹಿ ಕೆನಾಟ್ ಲಿವ್. ದ ಪೇಷಂಟ್ ಡೈಸ್ in consequence of shock. A has committed no offense. Normally ಯಾರು ಹಿಂಗೆ ಮಾಡಲ್ಲ, ಬಟ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಸೇಸ್ ದಿಸ್. ಅವರ ರಿಲೇಷನ್ಗೆ ಹೇಳ್ತೀವಿ ನಾವು ಫಸ್ಟ್, ಅವರಿಗೆ ಹೇಳೋದಿಲ್ಲ, ಮಾಹಿತಿ ರಿಲೇಷನ್ಗೆ ಇರಲಿ ಅಂತ. ಬಟ್ ಈವನ್ ಇಫ್ ಇಟ್ ಈಸ್ ಟೋಲ್ಡ್ ಟು ಹಿಮ್ ಆಲ್ಸೋ ಇಟ್ ಈಸ್ ನಾಟ್ ಎ ಕ್ರೈಮ್ ಅಂತ ಹೇಳುತ್ತೆ. ಅಂದರೆ ಅವನಿಗೆ ಶಾಕಿಂಗ್ ಇರುವಂತಹ ವಿಷಯವನ್ನು ಹೇಳುವುದರಿಂದ ಅವನು ಸತ್ತು ಹೋದದ್ದಕ್ಕೆ ಅವನನ್ನು ರೆಸ್ಪಾನ್ಸಿಬಲ್ ಮಾಡೋಕ್ಕಾಗೋದಿಲ್ಲ. ದಿಸ್ ಎಕ್ಸಾಂಪಲ್ ಮೇಕ್ಸ್ ಸೆಕ್ಷನ್ 31 ವೆರಿ ಕ್ಲಿಯರ್. A surgeon in good faith communicates to a patient his opinion that he cannot live. ರೋಗಿಗೆ ಡಾಕ್ಟರ್ ಹೇಳ್ತಾನೆ, ನೀನು ಬದುಕೋದು ಕಷ್ಟಪ್ಪ ಅಂತ ಹೇಳ್ತಾನೆ. ಆ ಹೇಳಿದ ತಕ್ಷಣವೇ ಅದು ಶಾಕಿಗೆ ಪೇಷಂಟು ಸತ್ತೋಯ್ತದೆ. ಆ ಸತ್ತು ಹೋದಂಥ ಪೇಷಂಟಿಗೆ ಶಾಕಾಗಿ ಸತ್ತು ಹೋಗಿದೆಯಲ್ವಾ, ಆ ಕಾರಣದಿಂದ ಡಾಕ್ಟರ್ಗೆ ಪನಿಷ್ಮೆಂಟ್ ಕೊಡೋಕ್ಕಾಗಲ್ಲ. ಎ ಹ್ಯಾಸ್ ಕಮಿಟೆಡ್ ನೋ ಅಫೆನ್ಸ್ ದೋ ಹಿ ನ್ಯೂ ಇಟ್ ಟು ಲೈಕ್ಲಿ ದಟ್ ದ ಕಮ್ಯುನಿಕೇಶನ್ ಮೈಟ್ ಕಾಸ್ patient's death. It is not, it's a legal point. Normally no doctor will do this, but law says this. Law says this point. ನೆನ್ಪಿಟ್ಟುಕೊಳ್ಳಿ, ಯಾಕಂದ್ರೆ ನಾವು ಕನ್ಫ್ಯೂಷನ್ ಆಗ್ಬೋದು. ನಾಳೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಒಬ್ಬ ವ್ಯಕ್ತಿಗೆ ಸತ್ಯವನ್ನು ಹೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಇದರ ಅರ್ಥ. ದಟ್ಸ್ ಮೀನಿಂಗ್ ಆಫ್ ಇಟ್. ಎಸ್, ಸೆಕ್ಷನ್ 32. ಆಕ್ಟ್ ಬೈ ವಿಚ್ ಎ ಪರ್ಸನ್ ಈಸ್ ಕಂಪೆಲ್ಡ್ ಬೈ ಥ್ರೆಟ್ಸ್ except murder and offenses against state punishable with death, nothing is offense. ನೋಡಿ, ಹೆದರಿಸಿ ಮಾಡಿದಂತಹ ಅಪರಾಧಗಳು, ಹೆದರಿಸಿ ಮಾಡಿದಂತಹ ಅಪರಾಧಗಳಲ್ಲಿ ನಂಬರ್ 1 ಮರ್ಡರ್, ನಂಬರ್ 2 ಸೆಡಿಷನ್, ದೇಶದ್ರೋಹ ಪ್ಲಸ್ ಕೊಲೆ. ಇವುಗಳನ್ನು ಹೊರತುಪಡಿಸಿ ಹೆದರಿಕೆಯಿಂದ ಬೇರೆ ಮಾಡಿದ ಅಪರಾಧಗಳು ಅಪರಾಧ ಅಲ್ಲ ಅಂತ. ನೀವು ಯಾರೋ ಹೆದರಿಸಿದ್ರು ಅಂತ ಕೊಲೆ ಮಾಡಕ್ಕೆ ಬರಂಗಿಲ್ಲ, ಯಾರೋ ಹೆದರಿಸಿದ್ರು ಅಂತ ದೇಶದ್ರೋಹ ಮಾಡಕ್ಕೆ ಬರಲ್ಲ. ಅವೆರಡೂ ಅಪರಾಧವೇ. ನೀವು ಹೆದರಿಸಿ ಮಾಡಿದ್ರು ಅಷ್ಟೇ, ಹೆದರಿಸದೆ ಹೋಗಿ ಮಾಡಿದ್ರು ಅಷ್ಟೇ. ಅದಕ್ಕೆ ಹೆಂಗೆ ಬರ್ದಿದ್ದಾರೆ ನೋಡಿ ಇಲ್ಲಿ, ಎಕ್ಸೆಪ್ಟ್, ಇವನ್ನು ಹೊರತುಪಡಿಸಿ, ಮರ್ಡರ್, ಅಫೆನ್ಸಿಸ್ ಅಗೇನೆಸ್ಟ್ ಸ್ಟೇಟ್, ರಾಜ್ಯದ ವಿರುದ್ಧ ಮಾಡುವಂತಹ ತಪ್ಪುಗಳು, ದೇಶದ್ರೋಹಗಳು, ವಿತ್ ಡೆತ್. ದೇಶದ್ರೋಹ ಏನಿರಬೇಕು, ಅದು ಪನಿಷ್ಮೆಂಟು ಡೆತ್ ಇರಬೇಕು. ನಥಿಂಗ್ ಈಸ್ ಎನ್ ಅಫೆನ್ಸ್ which is done by a person who is compelled to do threats which at the time of doing it reasonably cause apprehension that instant death to that person will otherwise be the consequence, provided that the person doing the act did not of his own accord
or from a reasonable apprehension of harm to himself short of instant death, place himself in the situation by which he become subject of such constraint. ಆ ಒಂದು ಪರಿಸ್ಥಿತಿಯ ಬಲಿಪಶು ಆಗ್ತಾನೆ ಅವನು, ಆ ಒಂದು ಪರಿಸ್ಥಿತಿಯ ಬಲಿಪಶು ಆಗ್ತಾನೆ. ಬೆದರಿಕೆ ಮತ್ತು ಬಲವಂತಿಸಲ್ಪಟ್ಟ ಮಾಡಿದ ಕೃತ್ಯ, ಹತ್ಯೆ ಮತ್ತು ಮರಣದಂಡನೆಗೆ ಒಳಪಡುವ ರಾಜ್ಯದ ವಿರುದ್ಧದ ಅಪರಾಧಗಳನ್ನು ಹೊರತುಪಡಿಸಿ ಯಾವುದೇ ವ್ಯಕ್ತಿ ಬೆದರಿಕೆಗಳಿಂದ ಬಲವಂತಪಡಿಸಲ್ಪಟ್ಟು ಮಾಡಿದ ಕೃತ್ಯವು ಅಪರಾಧವಾಗುವುದಿಲ್ಲ. ಆ ಕೃತ್ಯವನ್ನು ಮಾಡುವ ಸಮಯದಲ್ಲಿ ಆ ವ್ಯಕ್ತಿಗೆ ತಕ್ಷಣದ ಮರಣ ಸಂಭವಿಸುವ ಭೀತಿ ಇಲ್ಲದಿದ್ದರೆ ಅವನು ಆ ಕೃತ್ಯವನ್ನು ಮಾಡದೇ ಇರಲಾರನೆಂಬ ಯುಕ್ತಿಯುಕ್ತವಾಗಿ ಭಯ ಉಂಟಾಗಬೇಕು. ಆದರೆ ಈ ಷರತ್ತು ಅನ್ವಯಿಸುತ್ತದೆ: ಈ ಕೃತ್ಯವನ್ನು ಮಾಡಿದ ವ್ಯಕ್ತಿಯು ತನ್ನ ಸ್ವಂತ ಇಚ್ಛೆಯಿಂದ ಅಥವಾ ತಕ್ಷಣದ ಮರಣಕ್ಕಿಂತ ಕಡಿಮೆ ಮಟ್ಟದ ಹಾನಿಯ ಭೀತಿಯಿಂದಲೂ ತನ್ನನ್ನು ತಾನು ಈ ರೀತಿಯ ಬಲವಂತಕ್ಕೆ ಒಳಗಾಗುವ ಪರಿಸ್ಥಿತಿಗೆ ತಳ್ಳಿಕೊಂಡಿರಬಾರದು. ನೋಡಿ, ಅಂದರೆ ಇದರ ಅರ್ಥ ಇಷ್ಟೇ. ದ ಮೀನಿಂಗ್ ಆಫ್ ದಿಸ್ ಸೆಕ್ಷನ್ ಈಸ್ ದ್ಯಾಟ್ ಇಲ್ಲ ನಾನೇ ಸತ್ತು ಹೋಗ್ತೀನಿ ಅನ್ನುವಂಥ ಹೆದರಿಕೆ ಇದ್ದಾಗ ಅವನಿಗೆ ಎಕ್ಸಮ್ಷನ್ ಸಿಗುತ್ತೆ, ಇಲ್ಲಾಂದರೆ ಎಕ್ಸಮ್ಷನ್ ಸಿಗೋದಿಲ್ಲ. ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋಣ. ಎಕ್ಸ್ಪ್ಲನೇಷನ್ 1: ಎ ಪರ್ಸನ್ ಹೂ ಈಸ್ ಆಫ್ ಹಿಸ್ ಓನ್ ಅಕಾರ್ಡ್ ಆರ್ ಬೈ ರೀಸನ್ ಆಫ್ ಥ್ರೆಟ್ ಬೀಯಿಂಗ್ ಬೀಟನ್ ಜಾಯಿನ್ಸ್ ಎ ಗ್ಯಾಂಗ್ ಆಫ್ ಡಕಾಯ್ಟ್ಸ್ knowing their character is not entitled to the benefit of exception on the ground of his having been compelled by the associates to do anything that is an offense by law. ನೋಡಿ, ಈ ಎಕ್ಸ್ಪ್ಲನೇಷನ್ನಿಂದ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಅವನು ಹೆದರ್ಸ್ತಾರೆ, ಅವನ್ನ ಹಿ ಈಸ್ ಬೀನ್ ಬೀಟನ್. ಇಲ್ಲಿ ಮರಣದ ಭಯ ಇಲ್ಲ, ಅವನು ಸಾಯ್ತೀನಿ ಅನ್ನುವಂತಹ ಭಯ ಇಲ್ಲ, ಸಾಧಾರಣ ಭಯ ಇದೆ. ಅದರಿಂದ ಏನು ಮಾಡ್ತಾನೆ ಅವನು? ಡಕಾಯತರ ಜೊತೆ ಜಾಯಿನ್ ಆಗ್ತಾನೆ. Therefore, he has committed the offense. ಇಲ್ಲಿ ಅವನಿಗೆ ಎಕ್ಸ್ಕ್ಲೂಷನ್ ಸಿಗೋದಿಲ್ಲ. Now let us see explanation 2. A person seized by a gang of dacoits and forced by threat of instant death. This is very important. Instant death. ತಕ್ಷಣ ಅದನ್ನು ಮಾಡಲಿಲ್ಲ ಅಂದರೆ ಸತ್ತ ಹೋಗ್ಬಿಡ್ತಾನೆ ಅನ್ನುವಂಥ ಪರಿಸ್ಥಿತಿ ಉಂಟಾದರೆ ಆವಾಗ ಎಕ್ಸ್ಕ್ಯೂಸ್ ಇದೆ. To do a thing which is an offense by law. For example, a smith compelled to take his tools and to force the door of a house for dacoits to enter and plunder it is entitled to the benefit of exception under section 32. ಅಂದರೆ ತಕ್ಷಣವೇ ಮರಣದ ಭಯ ಇರಬೇಕು ಅವನಿಗೆ. ತಕ್ಷಣವೇ ಮರಣದ ಭಯ ಇದ್ದರೆ ನೋಡಿ, ಎಕ್ಸ್ಪ್ಲನೇಷನ್ 1: ಇಟ್ ಈಸ್ ಎನ್ ಅಫೆನ್ಸ್. ಇಟ್ ಈಸ್ ಎನ್ ಅಫೆನ್ಸ್. ಇದೊಂದು ಅಪರಾಧ. ಇಟ್ ಈಸ್ ಎನ್ ಅಫೆನ್ಸ್. ಯಾಕೆಂದರೆ ಇಲ್ಲಿ ಮರಣದ ಭಯ ಇರಲಿಲ್ಲ ಅವನಿಗೆ, ಬರೀ ಅವನಿಗೆ 2 ಹೊಡೆದಿದ್ರು. ಇಲ್ಲಿ ಏನಾಯಿತು? ಅದೇ ಪ್ರಸಂಗ, ಬಟ್ ಅವನು ಸಾಯಿಸೇ ಬಿಡ್ತಿದ್ರು. ಹಿ ವುಡ್ ಹ್ಯಾವ್ ಬಿನ್ ಕಿಲ್ಡ್ ಇಮಿಡಿಯೇಟ್ಲಿ. ಅಂಥ ಸಂದರ್ಭದಲ್ಲಿ ಹಿ ಹ್ಯಾಸ್ ಡನ್ ನೋ ಅಫೆನ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್ ಆಫ್ ದ ಕೇಸ್. ವಿವರಣೆ 2 ಏನು ಹೇಳುತ್ತೆ ಅಂದರೆ ಇದನ್ನು ಹೇಳುತ್ತೆ. ರೈಟ್? ದಿಸ್ ಈಸ್ ಸೆಕ್ಷನ್ 32. Now section 33. Act causing slight harm. ನೋಡಿ, ಯಾವುದೇ ಒಂದು ಸ್ಲೈಟ್ ಹಾರ್ಮ್ ಮಾಡುವಂತಹ ಆ್ಯಕ್ಟ್ ಇದ್ದರೆ, ನಥಿಂಗ್ ಈಸ್ ಅನ್ ಅಫೆನ್ಸ್ ಬೈ ರೀಸನ್ ದ್ಯಾಟ್ ಇಟ್ ಕಾಸಸ್ ಆರ್ ದ್ಯಾಟ್ ಇಟ್ ಈಸ್ ಇಂಟೆಂಡೆಡ್ ಟು ಕಾಸ್ ಆರ್ ದ್ಯಾಟ್ ಇಟ್ ಈಸ್ ನೋನ್ ಟು ಬಿ ಲೈಕ್ಲಿ ಟು ಕಾಸ್ ಎನಿ ಹಾರ್ಮ್ ಇಫ್ ದ್ಯಾಟ್ ಹಾರ್ಮ್ ಈಸ್ ಸೋ ಲೈಟ್ that no person or ordinary sense or temper would complain of such harm. ನೋಡಿ, ಈಗ ಸಿಲ್ಲಿ ಮಿಸ್ಟೇಕು, ಯಾವನೋ ನಿಮ್ಮನ್ನು ಜಿಬಿಟ್ಟದ ಅಂತ ಇಟ್ಕೊಳ್ಳಿ. ನನ್ನ ಜಿಬಿಟ್ಬಿಟ್ಟ ಅಂಥೇಳಿ ಅದು ಕ್ರಿಮಿನಲ್ ಅಫೆನ್ಸ್ ಆಗೋದಿಲ್ಲ. ನಥಿಂಗ್ ಈಸ್ ಅನ್ ಅಫೆನ್ಸ್ ಬೈ ರೀಸನ್ ದ್ಯಾಟ್ ಇಟ್ ಕಾಸಸ್ ಆರ್ ದ್ಯಾಟ್ ಇಟ್ ಈಸ್ ಇಂಟೆಂಡೆಡ್ ಟು ಕಾಸ್ ಆರ್ ದ್ಯಾಟ್ ಇಟ್ ಈಸ್ ನೋನ್ to be likely to cause any harm if that harm is so light. ಈ ವರ್ಡ್ ತಗೊಳ್ಳಿ, so light. ಸಣ್ಣದೇನೋ ಒಂದು ಸಣ್ಣ ಪುಟ್ಟದ್ದು, ಟ್ರಿವಿಯಲ್ ಅಂತಾರಲ್ವಾ, ಟ್ರಿವಿಯಲ್ ಹಾನಿಗಳಿಗೆ ನಾವು ಅಪರಾಧ ಅಂತ ಹೇಳೋಕ್ಕಾಗಲ್ಲ. ಯಾವುದೇ ಕೃತ್ಯದಿಂದ ಅಲ್ಪ ಪ್ರಮಾಣದ ಹಾನಿ ಉಂಟಾದರೂ ಅಥವಾ ಹಾನಿಯನ್ನು ಉಂಟು ಮಾಡುವ ಉದ್ದೇಶ ಇದ್ದರೂ ಅಥವಾ ಅಂಥ ಹಾನಿ ಉಂಟಾಗುವ ಸಾಧ್ಯತೆ ಇದೆ ಎಂದು ತಿಳಿದಿದ್ದರೂ ಆ ಹಾನಿಯ ಪ್ರಮಾಣ
ಅಷ್ಟೊಂದು ತೀರಾ ಅಲ್ಪವಾಗಿದ್ದು ಸಾಮಾನ್ಯ ಬುದ್ಧಿ ಮತ್ತು ಸಹನಶೀಲತೆಯುಳ್ಳ ಯಾವುದೇ ವ್ಯಕ್ತಿಯು ಆ ಹಾನಿಯ ಬಗ್ಗೆ ದೂರು ನೀಡುವಂತೆ ಇರದಿದ್ದರೆ ಅದು ಅಪರಾಧ ಆಗೋದಿಲ್ಲ. ವಾಟ್ ಈಸ್ ನಾಟ್ ಅಫೆನ್ಸ್ ಈಸ್ ವೆರಿ ಟ್ರಿವಿಯಲ್ ಥಿಂಗ್ಸ್. ನಿಮಗೇನೋ ಜಿಬಿಡ್ತಾನೆ ಅಥವಾ ಒಂದು ಕೆರಿತಾನೆ, ಸ್ವಲ್ಪ ಮಸ್ಕರಿ ಮಾಡ್ತಾನೆ, ಅಂಥದನ್ನು ನಾವು ಅಪರಾಧ ಅಂಥೇಳಿ ಕನ್ಸಿಡರ್ ಮಾಡೋದಿಲ್ಲ ಅಂಥೇಳಿ. ದೆನ್ ದಿಸ್ ವಿಡಿಯೋ ಐ ವಿಲ್ ಟೇಕ್ ಬಿಕಾಸ್ ದಿಸ್ ವಿಲ್ ಬಿ ಎ ಲಾಂಗ್ ಆನ್ಸರ್ ಕ್ವಶನ್. ಐ ವಿಲ್ ಟೇಕ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ದಟ್ ಈಸ್ ಆಫ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತ ಹೇಳ್ತೀವಿ. ನಿಮಗೆ ಲಾಂಗ್ ಕ್ವಶನ್ನೇ ಬರುತ್ತೆ. ಸೊ ವಿವರವಾಗಿ ನಾನು ಇದನ್ನು ಮುಂದಿನ ವಿಡಿಯೋದಲ್ಲಿ ಪಾಠ ಮಾಡ್ತೀನಿ ಅಂತ ಹೇಳ್ತಾ, ಆ ಮುಂದಿನ ವಿಡಿಯೋ ನಮಗೆ ಕೊನೆಯ ವಿಡಿಯೋ ಆಗುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಕ್ತಾಯ ಮಾಡೋಕ್ಕಿಂತ ಮೊದಲು ನಿಮಗೆಲ್ಲ ಹೇಳ್ತೀನಿ, ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ನೋಡುವಂಥವ್ರು ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿ ಲೈಕ್ ಮಾಡಿ, ಚಾನಲ್ ಲೈಕ್ ಮಾಡಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.